ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀವಿ. ಯಾರು ಇಷ್ಟ ನಿಮ್ ಬಿಗ್ ಬಾಸ್? ನಂಗೆ ಹನುಮಂತು. ಯಾಕೆ? ಹನುಮಂತು ಹಾನೆಸ್ಟ್ ಆಗಿ ಆಡ್ತಾನೆ, ತುಂಬಾ ಧನರಾಜ್ ಜೊತೆ ಇದು ಹಾನೆಸ್ಟ್ Comedy ಎಲ್ಲ ಆಗಿದ್ದಾನೆ, ಮಾಡ್ತಾನೆ. ಕಾಮಿಡಿ ಎಲ್ಲ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ. ಯಾರು ಇಷ್ಟನೇ ಇಲ್ಲ ಅಂತ? ಭವ್ಯ, ಯಾಕೆ? ಅವಳು ಬಕೆಟ್ ರಾಣಿ, ಡವ್ ರಾಣಿ, ಆಮೇಲೆ ಬರೀ ಸುಳ್ಳು ಹೇಳ್ತಾಳೆ. ಆಟನ ಯಾರು ಚೆನ್ನಾಗ್ ಆಡಿದ್ರು ಚೆನ್ನಾಗ್ ಆಡಿಲ್ಲ ಅಂತಾಳೆ. ಮತ್ ಯಾರ್ ಚೆನ್ನಾಗ್ ಆಡ್ತಾರೋ ಮತ್ತೆಲ್ಲ ಮೋಸ ಆಡಿನೇ ಎಲ್ಲ ಕ್ಯಾಪ್ಟನ್ ಆಗ್ತಾಳೆ, ಪ್ರತಿಯೊಂದಕ್ಕೂ ಮೋಸ ಆಡ್ತಾಳೆ. ಅದಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಲಾಸ್ಟ್ ಟೈಮ್ ಕೂಡ ಒಂದು ಗೇಮ್ ಅಲ್ಲಿ ಕೂಡ ಕ್ಯಾಪ್ಟನ್ ಆಗಿದ್ರು ಅವರು, ಒಂದು ಟಾಸ್ಕ್ ಮಾಡಿ ಕ್ಯಾಪ್ಟನ್ ಆಗ್ತಾರೆ. ಬಟ್ ಕ್ಯಾಪ್ಟನ್ ಆದಾಗ ಐಶ್ವರ್ಯ ಅವ್ರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ ಅವರು. ಅದು ನಮ್ಗೆ ತುಂಬಾ ಬೇಜಾರಾಯ್ತು, ಯಾಕಂದ್ರೆ ಐಶ್ವರ್ಯ ಚೆನ್ನಾಗ್ ಆಡ್ತಾ ಇದ್ರು, ಅವ್ರಾಯ್ತು ಅವ್ರು ಚೆನ್ನಾಗಿದ್ರು ಬಿಗ್ ಬಾಸ್ ಅಲ್ಲಿ. ಬಟ್ ಇವಳು ಬೇಕು ಅಂತಾನೆ ನಾಮಿನೇಟ್ ಡೈರೆಕ್ಟ್ ಆಗಿ ಟಾರ್ಗೆಟ್ ಇಟ್ಟೆ ಮಾಡಿರ್ತಾರೆ 2 times. ಅದ್ರಿಂದಾನೇ ಐಶ್ವರ್ಯ ಹೋದ್ರು, ಬೇಜಾರಾಯ್ತು. ಅವ್ರು ಇಷ್ಟನೇ ಆಗ್ತಾ ಇಲ್ವಾ ನಿಮ್ದವರು? ಒಂಚೂರು ಇಷ್ಟ ಇಲ್ಲ ಭವ್ಯ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ನನ್ಗೆ ಮೋಕ್ಷಿತ ಮತ್ತೆ ಧನರಾಜು. ಯಾಕೆ? ಧನರಾಜ್ ಯಾಕೆ ಅಂದ್ರೆ ಅವ್ರದಾಯ್ತು ಅವ್ರ ಪಾಡಾಯ್ತು ಅಂತ ಇರ್ತಾರೆ, ಯಾನು ಕೆಣ್ಕಕ್ ಹೋಗಲ್ಲ. ಅದಕ್ಕೆ ಇಷ್ಟ ಆದ್ರು. ಮತ್ ಮೋಕ್ಷಿತ ಯಾಕೆ ಅಂದ್ರೆ ಅವ್ರದಾಯ್ತು, ಅವ್ರೀಗ ಗೌತಮಿ ಮತ್ತೆ ಮಂಜು ಜೊತೆ ಹೋಗ್ತಾನೆ ಇಲ್ಲ, ಅವರು ಹೋಗೋದು ಬೇಡ, ನಂಗೆ ಇಷ್ಟನೂ ಆಗಲ್ಲ. ಅವ್ರ ಜೊತೆ ಆದ್ರೆ ಅವ್ರ ಪಾಡಿಗೆ ಅವ್ರ ಜೊತೆನೆ ಇಟ್ಬಿಡ್ತಾರೆ, ಮತ್ತೆ ಮಿಂಗಲ್ ಆಗಲ್ಲ ಯಾರ ಜೊತೆನೂ. ಅದಕ್ಕೆ ಈಗ ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಅದು ಖುಷಿ ಆಗ್ತಿದೆ. ಯಾರು ಇಷ್ಟ ಇಲ್ಲ ಅಂದ್ರೆ ಯಾರು? ಚೈತ್ರ. ಯಾಕೆ? ಯಾಕಂದ್ರೆ ಬರೀ ಸುಳ್ಳು ಹೇಳ್ತಾರೆ, ಬಾಯಿ ಬಿಟ್ರೆ ಸುಳ್ಳು. ರಜತ್ ಅವ್ರಿಗೂ ಅಷ್ಟೇ, ಬಾಯ್ ಏನ್ ಬೇಕಂತ ನಾವು ಕೆಣ್ತಾರೆ, ಕಾಲ್ ಕರ್ಕೊಂಡು ಹೋಗಿ ಜಗಳ ಮಾಡ್ತಾರೆ. ಅದಕ್ಕೆ ಇಷ್ಟ ಇಲ್ಲ. ಯಾವ ಸುಳ್ಳು ಹೇಳಿದ್ರು? ಯಾವ ಸುಳ್ಳು ಅಂತ ನಿಮ್ಗೆ ಹೇಗೆ ಅನ್ಸ್ತು? ಯಾಕಂದ್ರೆ ಅವತ್ತು ಅವರು ಏನಪ್ಪ ರಜತ್ ಅವರು ಪಾಪ ಅಂತ ಏನಪ್ಪ ನಾನು ಅವ್ರಿಗೂ ಹೋಗ್ಲಿ ಅಂತ ಇದು ಕ್ಯಾಪ್ಟನ್ಸಿಗೆ ಓಟ್ ಕೊಡ್ತಾರೆ. ಆಗ ಇವಳು ನಂಗೆ ಬೇರೆಯವ್ರ ಭಿಕ್ಷೆ ಎಲ್ಲ ಬೇಕಾಗಿಲ್ಲ ಅಂತಾರೆ. ಅದು ನಂಗೆ ಇಷ್ಟ ಆಗಿಲ್ಲ, ಅದು ಕೊಬ್ಬು ಅನ್ಸ್ತು ನನ್ಗೆ, ಅದಕ್ಕೆ ಇಷ್ಟ ಆಗಿಲ್ಲ ಅಷ್ಟೇ. ಮತ್ತೆ ಯಾರು ಇಷ್ಟ ಆಗ್ತಿಲ್ಲ? ನನ್ಗ ಭವ್ಯ. ನಿಮ್ಮಿಬ್ರಿಗೂ ಭವ್ಯ ಚೈತ್ರ ಅಂದ್ರೆ ಇಷ್ಟನೇ ಇಲ್ವಾ? ಇಲ್ಲ, ಯಾಕಂದ್ರೆ ಬರೀ ಮೋಸ ಆಡ್ತಾರೆ, ಸುಳ್ಳು ಹೇಳ್ತಾರೆ. ಅವ್ರು ಮೋಸ ಆಡಿದ್ದು ಒಂದೇ ಟೈಮ್ ಅಲ್ವಾ ಮೋಸ ಆಡಿದ್ದು? ಮತ್ತೆ ಚೆನ್ನಾಗಿ ಆಡ್ತಾ ಇದೀರಲ್ಲ ಭವ್ಯರು ಅಂತ. ಇಲ್ಲ, ತ್ರಿವಿಕ್ರಮ್ ಸಪೋರ್ಟ್ ಇಂದಾನೇ ಭವ್ಯ ಆಡ್ತಾ ಇರೋದು. ಹೌದಾ? ಹ್ಮ್. ತ್ರಿವಿಕ್ರಮ್ ಇಲ್ಲ ಅಂದ್ರೆ ಭವ್ಯ ಇಲ್ಲ ಅಂತ? ಇಲ್ಲ, ಯಾಕಂದ್ರೆ ಪ್ರತಿಯೊಂದಕ್ಕೂ ತ್ರಿವಿಕ್ರಮ್ ಸಜೆಷನ್ ತಗೊಂತಾರೆ. ಆ ಕಾರಣದಿಂದ ಅವರು ಆತರ ಮಾಡ್ತಾ ಇದ್ದಾರೆ. ಅವರಿಗೆ ಇಂಡಿಪೆಂಡೆಂಟ್ ಯಾರು ಬರಲ್ಲ, ಆಮೇಲೆ ಬಟ್ ಯಾರ ಜೊತೆನು ಬೆರೆಯಲ್ಲ, ಅದಕ್ಕೆ ಇಷ್ಟನೇ ಆಗಲ್ಲ ಭವ್ಯ. ಬರೀ ಡವ್ ಮಾಡ್ತಾರೆ. ಮತ್ತೆ ಯಾಕಂದ್ರೆ ಎಲ್ಲದಕ್ಕೂ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ, ಅದೊಂದ್ ಬಿಟ್ರೆ ಅವ್ರಿಗೆ ಬರೀ ಕ್ಯಾಲ್ಕುಲೇಷನ್ ಮಾಡ್ತಾನೆ ಇರ್ತಾರೆ. ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ಸುಮ್ನೆ ಇರಕ್ಕೂ ಆಗಲ್ಲ, ಅವ್ರಿಗೆ ಬಾಯ್ ಬಡ್ಕೊಂತಾರೆ, ಎಲ್ಲದಕ್ಕೂ ಓವರ್ ಆಕ್ಟಿಂಗ್ ಆಡ್ತಾರೆ. ಅದಕ್ಕೆ ನಂಗೆ ಇಷ್ಟನೇ ಆಗಲ್ಲ, ಎಲ್ಲದಕ್ಕೂ ಓವರ್ ಆಕ್ಟಿಂಗ್. ಏನಾದ್ರು ಮಾತ್ ಮುಂಚೆ ಹೇಳ್ತಾರೆ, ಯಾರೇ ಬೈದ್ರು ಹೇಳ್ತಾರೆ, ಅವ್ರು ಬೈದ್ರೆ ನಾವು ಸುಮ್ನೆ ಬಾಯಿ ಮುಚ್ಕೊಂಡ್ ಕೂತ್ಕೋಬೇಕು. ಅದೇ ಅವ್ರು ಬೈದ್ರೆ ನಾವು ಎಲ್ಲಾರು ಅಳ್ಳೇಬೇಕು. ಅವ್ರು ಬೈದ್ರೆ ಯಾರು ಬೇರೆಯವ್ರು ಬೈದ್ರೆ ಅಳ್ತಾನೆ ಇರ್ತಾರೆ. ಯಾರು ಸಮಾಧಾನಕ್ ಮಾಡಕ್ ಹೋಗಿಲ್ಲ ಅಂದ್ರೆ ಅವ್ರ ಮೇಲೆ ನೆಕ್ಸ್ಟ್ ನಾಮಿನೇಷನ್ಗೆ ಅವ್ರೇ ಆಗ್ತಾರೆ. ಅದಕ್ಕೆ ಇಷ್ಟ ಆಗಲ್ಲ. ಹೊರಗಡೆ ಹೋಗ್ಬೇಕಂದ್ರೆ ಯಾರು? ನಂಗೆ ಚೈತ್ರ ಹೋಗ್ಬೇಕು. ನಂಗೂ ಚೈತ್ರ. ಇವಾಗ ಫ್ಯಾಮಿಲಿ ರೌಂಡ್ ನಡೀತಿದೆ. ಅವ್ರ ಫ್ಯಾಮಿಲಿ ಅವ್ರು ಬಂದವರೆಲ್ಲ ಒಂದ್ ದಿನ ಆತರ ಎಲ್ಲ ಇರ್ತಿದ್ದಾರೆ. ಮೊದ್ಲೆಲ್ಲ 1 ಗಂಟೆ ಬಟ್ ಇವಾಗ ಒಂದ್ ದಿನ ಎಲ್ಲ ಇರ್ತಾರೆ. ಬಟ್ ನಿಮ್ಗೆ ಅದು ನೋಡಕ್ ಇಷ್ಟ ಆಗ್ತಿದೆ ಏನು ಅಂತ? ಇಲ್ಲ, ಇಷ್ಟ ಆಗಿಲ್ಲ. ಯಾಕಂದ್ರೆ ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ 1 ಗಂಟೆ 2 hour ಇದ್ದೋಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ 1 day ಕಳಿಯೋದು ಅಂದ್ರೆ ಅಷ್ಟೊಂದೇನು ಇದಾಗ್ಲಿಲ್ಲ. ಯಾಕಂದ್ರೆ ಏನಪ್ಪ ಅವ್ರಿಗೂ ಈಗ ಹಳೆ ಬಿಗ್ ಬಾಸ್ಗೂ ಮೋಸ ಆದಂಗ ಆಯ್ತು ಅವ್ರಿಗೆಲ್ಲ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಬಂದಾಗಲ್ಲ ಬರೀ 1 ಗಂಟೆ 2 ಗಂಟೆ ಆಮೇಲೆ ಕಳಿಸ್ತಿದ್ರು. ಇವ್ರಿಗೆಲ್ಲ 1 ದಿನ ಆಯ್ತು, ಅವ್ರಿಗೂ ಹರ್ಟ್ ಆಗುತ್ತೆ. ಅದ್ರ ಬದ್ಲು ಈಕ್ವಲ್ ಆಗಿ ಮಾಡಿದ್ರು ಓಕೆ ಇದ್ದಿತ್ತು. ಈಕ್ವಲ್ ಆಗಿ ಮಾಡಿಲ್ಲ ಅಲ್ಲ, ಅದು ಮೋಸ ಅನ್ಸ್ತಿರುತ್ತೆ. ಅದಕ್ಕೆ ಇಷ್ಟ. ಬಿಗ್ ಬಾಸ್ ಫಾಲೋ ಮಾಡ್ತಾ ಇರ್ತೀರಾ ನೀವು? ಹಾ. ಏನಾದ್ರೂ ಯಾರಿಗಾದ್ರೂ ಕಂಟೆಸ್ಟೆಂಟ್ ಏನಾದ್ರೂ ಕ್ವಶನ್ ಕೇಳೋದಾದ್ರೆ ಏನ್ ಕೇಳ್ತೀರಾ ನೀವು? ನಾವು ಇವ್ರಿಗೆ ಯಾರಿಗೆ ಕೇಳಕ್ ಇಷ್ಟಪಡ್ತೀರಾ? ನಾನ್ ಕೇಳೋದಂದ್ರೆ ರಜತ್ ಅವ್ರಿಗೆ ಏನಂತ ಕೇಳ್ತೀರಾ? ಯಾಕಂದ್ರೆ ಇದು ಚೈತ್ರ ಅವ್ರಿಗೆ ಏನಪ್ಪಾ ನಮ್ ಬಾಸು ಅಂತಿರ್ತಾರೆ. ಅವ್ರ ಜೊತೆನೆ ಹೋಗಿ ಜಗಳ ಮಾಡ್ತಾರೆ. ಬೇರೆಯವ್ರಿಗೆ ಯಾರಿಗೂ ಬೇಡ, ಅವ್ರ ಜೊತೆ ಮತ್ತೆ ಎಲ್ಲರಿಗೂ ತಾಯ್ತ ಕಟ್ತೀನಿ ಅಂತಾರೆ. ಅವರೇ ತಾಯ್ತ ಕಟ್ಕೊಂಡ್ ಕೂತವ್ರಲ್ಲಿ. ಅದಕ್ಕೆ ಅವ್ರು ಕೇಳ್ಬೇಕಂತ ಇದೀನಿ. ಅವ್ರಿಗೆ ಕೇಳ್ಬೇಕು ಡೈರೆಕ್ಟ್ ಆಗಿ ನೀವೇ ಕೇಳ್ಬಿಡಿ. ಈಗ್ಲೇ ಕೇಳ ಕೇಳಿ. ಇದು ನಾನು ವೀಕ್ಷಿತ ಅಂತ, ನಾನು ಕುಂದಾಪುರ ಕಡೆಯವಳು. ನಾನ್ ರಜತ್ಗೆ ಪ್ರಶ್ನೆ ಕೇಳ್ಸಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಚೈತ್ರ ಅವ್ರಿಗೆ ಬಾಸು ಅಂತೀರಾ, ಡೈಲಿ ಬಾಸು ಅಂತೀರಾ. ಅವ್ರ ಜೊತೆನೆ ಜಗಳ ಮಾಡ್ತೀರಾ, ಕಾಲ್ ಕರ್ಕೊಂಡ್ ಹೋಗಿ ಜಗಳ ಮಾಡ್ತೀರಾ. ಎಲ್ಲಾರ್ಗು ತಾಯ್ತ ಕಟ್ತೀನಿ ಅಂತೀರಾ, ನೀವೇ ತಾಯ್ತ ಕಟ್ಕೊಂಡ್ ಕೂತಿದ್ದೀರಾ. ಇಲ್ಲ ಬಟ್ ನಂಗೆ ರಜತ್ ಅವರು ಅವ್ರಾಗ ತಾಯ್ತ ಕಟ್ಕೊಂಡ್ ಕೂತವ್ರು, ಬೇರೆ ತಾಯ್ತ ಕಟ್ಕೊಂಡ್ ಹೋಗ್ತೀನಿ ಅಂತ. ಅದಕ್ಕೆ ನಾನು ಅವ್ರಿಗೆ ಹಂಗ ಕೇಳ. ಕುಂದಾಪುರ ಹುಡುಗಿ ಎಲ್ಲ ಇರೋ ನಿಮ್ಗೆ
ನಿಮ್ಗೆ ಖುಷಿ ಅನಿಸ್ತಿದೆ ಏನು ಅಂತ? ಬಟ್ ಕುಂದಾಪುರದವ್ರು ಇರೋದ್ ಖುಷಿ, ಬಟ್ ಅವರು ಅಂದ್ರೆ ಅಷ್ಟೊಂದ್ ಚೆನ್ನಾಗ್ ಆಟ ಆಡ್ತಾ ಇಲ್ಲ ಅಲ್ಲಿ. ನಿನ್ನೆ ಅವ್ರ ತಾಯಿ ಕೂಡ ಬಂದಿದ್ರು. ಹಾ, ಅದು ಖುಷಿ ಆಯ್ತು, ಅವ್ರ ತಂಗಿ ತಾಯಿ ಬಂದಿರೋದು. ಬಟ್ ಅದ್ರ ಆಟ ಅಂದ್ರೆ ಅಷ್ಟೊಂದೇನು ಇದ್ ಮಾಡ್ತಾ ಇಲ್ಲ, ಬರೀ ಮೋಸ. ಯಾಕಂದ್ರೆ ಇದ್ ಮಾಡಕ್ ಹೋಗ್ತಾರೆ, ಎಂತದು ಇನ್ನು ಗುತ್ತು ಗುತ್ತು ಅಂತಾರೆ, ಬಟ್ ಏನು ಗೊತ್ತಿರಲ್ಲ ಅವ್ರಿಗೆ. ಪ್ರತಿಯೊಂದು ಆಟನು ಗುತ್ತು 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 ಅಂತ ಗುತ್ತು ಬಿಟ್ಟು ಬೇರೆ ಉಸ್ತುವಾರಿ ಮಾಡಕ್ ಹೋಗ್ತಾರೆ. ಕಣ್ಣಿಂದ ನೋಡಿದ್ರು ಅದನ್ನ ಒಪ್ಕೊಳಕ್ ರೆಡಿ ಇರಲ್ಲ. ಅದು ಒಂದೇ ಬೇಜಾರಾಗಿದ್ದು. ಇಲ್ಲಾಂದಿದ್ರೆ ನಾವು ಕುಂದಾಪುರದವರಾಗಿ ಚೈತನ್ಯ ಇಷ್ಟ ಪಡ್ತಾ ಇದ್ವಿ. ಬಟ್ ಅವರು ನಮ್ಗೆ ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ ಅವ್ರ ಉಸ್ತುವಾರಿಯಲ್ಲಿ ತಪ್ಪು. ಅದನ್ನ ಅವ್ರು ಒಪ್ಕೊಂಡಿದ್ರೆ ನಾವು ನಿಜವಾಗಿ ಖುಷಿ ಪಡ್ತಾ ಇದ್ವಿ. ಬಟ್ ಅವ್ರು ಒಪ್ಕೊಂತ ಬಟ್ ಅವ್ರು ಫಸ್ಟ್ ಬಂದಾಗ ನಮ್ಮ ಊರ್ ಕಡೆ ಅಂತ ನಮ್ ಖುಷಿ ಇದ್ದಿ ನಾವು ಅವರೇ ವಿನ್ ಆಗ್ಬೇಕಂತ ವೋಟ್ ಮಾಡ್ತಿದ್ವಿ. ಈಗ ನಮ್ಗೆ ಅವ್ರು ರಿಯಲ್ ಮನೆಯಿಂದ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಂಡಿದೀವಿ ನಾವು. ನೀವು ಯಾರನ್ನ ಹೊರಗಡೆ ಹಾಕಿದ್ರು ಈ ವಾರ? ಇವ್ರು ಇರ್ಬಾರ್ದು ಮನೆಯಲ್ಲ ಅಂದ್ರೆ ಯಾರು ಒಬ್ಬರ ಹೆಸರು ಹೇಳಿದ್ರೆ? ಚೈತ್ರ. ಚೈತ್ರ ಅವ್ರು. ಹಾ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.